ಎಚ್ಚರ 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 ಎಲ್ಲೆಲ್ಲೂ ಮೋಸ ಅಂತೆಯೇ ಈಗ ಎಲ್ಲವೂ ಆನ್ಲೈನ್ ಯುಗವಾಗ್ಬಿಟ್ಟಿದೆ. ಮೋಸವು ಆನ್ಲೈನ್ ನಲ್ಲೇ ಆಗುತ್ತೆ. ಹೌದು, ಯೂಟ್ಯೂಬ್ ನಲ್ಲಿ ಧಾರ್ಮಿಕ ಗುರುವಿನ ಪ್ರೋಗ್ರಾಂ ನೋಡ್ತಾ ಇದ್ದಂಥ ಬೆಂಗಳೂರು ಮೂಲದ ಮಹಿಳೆಗೆ 3.25 ಕೋಟಿ ರೂಪಾಯಿ ವಂಚನೆಯಾಗ್ಬಿಟ್ಟಿದೆ. ಹೇಗಾಯ್ತು ಹಾಗಾದ್ರೆ ಈ ವಂಚನೆ? ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತ ಶ್ರೀಕಂಠ. ಬೆಂಗಳೂರಿನ ಸಿವಿರಾಮನ್ ನಗರದ ನಿವಾಸಿಯೊಬ್ಬರಿಗೆ 3,75,00,000 ರೂಪಾಯಿಗಳ ಸೈಬರ್ ಮೋಸವನ್ನ ಮಾಡಲಾಗಿದೆ. ಆ ಮಹಿಳೆಯೇ ಧಾರ್ಮಿಕ ಗುರುವೊಬ್ಬರ ವಿಡಿಯೋವನ್ನ ನೋಡುವಾಗ ಅದು ಫೇಕ್ ವಿಡಿಯೋ ಆಗಿರುತ್ತೆ, ಆದ್ರೆ ಆಕೆ ಗೊತ್ತಿರೋದಿಲ್ಲ. ಅಲ್ಲಿ ಕೊಡಲಾಗಿದ್ದಂತ ಹೂಡಿಕೆಯ ಲಿಂಕ್ ಮೇಲೆ ಆಕೆ ಕ್ಲಿಕ್ ಮಾಡಿದ್ದಾರೆ. ಆ ಲಿಂಕ್ ಕ್ಲಿಕ್ ಮಾಡಿದಾಗ ಅವರಿಗೆ ಕೆಲವೊಂದಷ್ಟು ವ್ಯಕ್ತಿಗಳ ಸಂಪರ್ಕ ಮಾಡಿ ಒಂದು ಆಪ್ ಡೌನ್ಲೋಡ್ ಮಾಡಿಕೊಳ್ಳುವಂತೆ ಹೇಳ್ತಾರೆ. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತೆ ಕೂಡ ಅವರು ಪ್ರೇರೇಪಿಸಿದ್ದಾರೆ. ಅದರಂತೆ ಆ ಮಹಿಳೆ ಫೆಬ್ರವರಿ ಜೊತೆಗೆ ಏಪ್ರಿಲ್ ನಡುವೆ, ಅಂದ್ರೆ ಫೆಬ್ರವರಿಯಿಂದ ಏಪ್ರಿಲ್ ಒಳಗಡೆ ಇರುವಂತಹ ದಿನಗಳಲ್ಲಿ 3,75,00,000 ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬೆಂಗಳೂರು ಸೈಬರ್ ಕ್ರೈಮ್ ಠಾಣೆಯಲ್ಲಿ ಈ ಸಂಬಂಧ ದೂರು ಕೂಡ ದಾಖಲಾಗಿದೆ. ಬಹುತೇಕರು ಸಾಮಾನ್ಯವಾಗಿ ಯೂಟ್ಯೂಬ್ಗಳಲ್ಲಿ ತಮ್ಮಿಷ್ಟದ ಆಧ್ಯಾತ್ಮಿಕ ಗುರುಗಳ ಪ್ರವಚನವನ್ನು ಅಥವಾ ಅವರು ಹೇಳುವಂತಹ ಧಾರ್ಮಿಕ ವಿಚಾರಗಳನ್ನು ಕೇಳ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅದರಿಂದ ಒಂದಷ್ಟು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಜ್ಞಾನ ಜೊತೆಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ಪಡೆದುಕೊಳ್ತಾರೆ. ಆದ್ರೆ ಬೆಂಗಳೂರಿನ ಈ ಮಹಿಳೆಗಾಗಿತ್ತು ಮಾತ್ರ ಇದರಿಂದ ಮೋಸ. ಇನ್ನು ಹೀಗೆಯೇ ಧಾರ್ಮಿಕ ಗುರುವೊಬ್ಬರ ಯೂಟ್ಯೂಬ್ ವಿಡಿಯೋವನ್ನ ನೋಡುವಾಗ ಡಿಜಿಟಲ್ ಮೋಸಕ್ಕೆ ಒಳಗಾಗಿ 3.25 ಕೋಟಿಗಳನ್ನ ಕಳ್ಕೊಂಡಿದ್ದಾರೆ. ಅಸಲಿಗೆ ಏನಾಯ್ತು ಅಂತ ನೋಡೋದಾದ್ರೆ, ಅದೊಂದು ಭಾರತೀಯ ಧರ್ಮ ಗುರುವೊಬ್ಬರ ಡೀಪ್ ಫೇಕ್ ವಿಡಿಯೋ ನೋಡಬಹುದು ನೀವು. ಈ ಕೆಲವೊಂದು ವಾರಗಳ ಹಿಂದೆಯಷ್ಟೇ ನಿರ್ಮಲಾ ಸೀತಾರಾಮನ್ ಅವರ ಫೇಕ್ ವಿಡಿಯೋ ಮಾಡಿದ್ರು. ಅದರಲ್ಲೂ ಕೂಡ ವಿಡಿಯೋವನ್ನ ಮಾಡಿ ಅದರಿಂದ ನೋಡಿದಂತಹ ಮಹಿಳೆಗೆ ವಂಚನೆ ಮಾಡಿದ್ರು. ಇಂತಹ ಪ್ರಕರಣಗಳು ಸಾಕಷ್ಟು ಬಾರಿ ಬೆಳಕಿಗೆ ಬರ್ತಾ ಇರುತ್ತೆ. ಆದ್ರೆ ಈ ಬಾರಿಯೂ ಅಂಥದ್ದೇ ಪ್ರಕರಣ ಬಂದಿದೆ. ಆದ್ರೆ ಎಷ್ಟೇ ಈ ರೀತಿಯಾದಂತಹ ಪ್ರಕರಣಗಳು ನಡೆದ್ರೂ ಕೂಡ ನಮ್ಮ ಜನ ಮಾತ್ರ ಬುದ್ಧಿ ಕಲಿಯೋದಿಲ್ಲ. ಇನ್ನು ಇದನ್ನ ಅರಿಯದೆ ಆ ಮಹಿಳೆಯು ದುರುಳರ ಮೋಸದ ಜಾಲಕ್ಕೆ ಒಳಗಾಗ್ಬಿಟ್ಟಿದ್ದಾಳೆ. ಹಾಗಾದ್ರೆ ಏನಾಯ್ತು ಅವತ್ತು ಅಂತ ನೋಡೋದಾದ್ರೆ, ಇದೇ ಫೆಬ್ರವರಿಯಿಂದ ಏಪ್ರಿಲ್ ವರೆಗೆ ಹಂತವಾಗಿ ನಡೆದಿರುವಂತಹ ಮೋಸದ ಜಾಲ ಇದು. ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸರಿಗೆ ಬೆಂಗಳೂರು ಸಿವಿರಾಮನ್ ನಗರ ನಿವಾಸಿಯಾದ ವರ್ಷಾ ಗುಪ್ತಾ ಎಂಬುವವರು ನೀಡಿದ ದೂರಿನನ್ವಯ ಫೆಬ್ರವರಿ 25ರಂದು ಬೆಂಗಳೂರಿನಲ್ಲಿರುವಂತಹ ತನ್ನ ನಿವಾಸದಲ್ಲಿ ಆ ಮಹಿಳೆ ಧರ್ಮಗುರು ಒಬ್ಬರ ವಿಡಿಯೋವೊಂದನ್ನ ಯೂಟ್ಯೂಬ್ ನಲ್ಲಿ ನೋಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿದ್ದ ಧರ್ಮಗುರು ತಾವೊಂದು ಹಣಕಾಸು ಸಂಸ್ಥೆಯನ್ನ ನಡೆಸ್ತಾ ಇದ್ದು, ಅದರಲ್ಲಿ ನೀವು $250 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಕೋಟಿ ಬರುತ್ತೆ, ದೈವ ಕೃಪೆಯಿಂದ ಅದು ಮುಂಬರುವ ದಿನಗಳಲ್ಲಿ ಅತಿ ದೊಡ್ಡ ಸಂಪತ್ತಾಗಿ ಬೆಳೆದು ಬಿಡುತ್ತೆ ಅಂತ ನಂಬಿಸಿದ್ರು. ಆ ಯೂಟ್ಯೂಬ್ ನಲ್ಲಿರುವಂತಹ ಟ್ರೆಂಡಿಂಗ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದವರು ಅಲ್ಲಿ ತಮ್ಮ ಹೆಸರು, ಫೋನ್ ನಂಬರ್ ಕೊಟ್ಟಿದ್ದಾರೆ. ಇನ್ನು ಇದಾದ ಕೆಲವೇ ನಿಮಿಷಗಳಲ್ಲಿ ವ್ಯಕ್ತಿಯೊಬ್ಬ ಆಕೆಗೆ ಕರೆ ಮಾಡ್ತಾನೆ. ತನ್ನನ್ನ ವಾಲಿದ್ ಬಿ ಅಂತ ಪರಿಚಯಿಸ್ಕೊಳ್ತಾನೆ. ತಾನು ಮಿರಾಕ್ಸ್ ಇರುವಂತಹ ಆಪ್ ನ ಪ್ರತಿನಿಧಿ ಅಂತ ಹೇಳ್ಕೊಂಡು ಆ ಆಪ್ ಅನ್ನ ತಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ. ಅದರ ಮೂಲಕವೇ ಹಣ ಹೂಡಿಕೆ ಮಾಡಬೇಕು, ಹೂಡಿಕೆಗಳ ಬಗ್ಗೆ ನಿಮ್ಗೆ ಕೋಚಿಂಗ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾನೆ. ಅದರಂತೆ ಆಕೆ ಕೂಡ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಆ ನಂತರ ಆ ಮಹಿಳೆಗೆ ಝೂಮ್ ವಿಡಿಯೋ ಕಾಲಿಂಗ್ ವ್ಯವಸ್ಥೆಯ ಮೂಲಕ ಹೂಡಿಕೆಯ ತರಬೇತಿಯನ್ನ ಕೂಡ ನೀಡ್ತಾರೆ. ಆ ನಂತರ ಆ ಮಹಿಳೆ ಕಡೆಯಿಂದ ಹೂಡಿಕೆ ಮಾಡಿಸ್ಕೊಂಡಿರ್ತಾರೆ. ಕೆಲವೊಮ್ಮೆ ವಾಲಿದ್ ಸಿಗದಿದ್ದಾಗ ಮೈಕಲ್ ಎಂಬಾತ ಮಹಿಳೆಯೊಂದಿಗೆ ಮಾತನಾಡ್ತಾ ಇರ್ತಾನೆ. ಜೊತೆಗೆ ಹೂಡಿಕೆಯ ಬಗ್ಗೆ ಆಕೆಗೆ ತಿಳುವಳಿಕೆಯನ್ನ ಕೂಡ ಕೊಡ್ತಾ ಇರ್ತಾನೆ ಅಂತ ಮಹಿಳೆ ದೂರಿನಲ್ಲಿ ತಿಳಿಸಿದ್ದಾರೆ. ಇನ್ನು ಅವರು ಹೇಳದಂತೆ ಇವರು ಕೇಳಿದ್ದಾರೆ. ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಬ್ಯಾಂಕ್ ಖಾತೆಗಳಿಂದ ಹಾಗೂ ಕ್ರೆಡಿಟ್ ಕಾರ್ಡ್ಗಳಿಂದ ಸುಮಾರು 3,75,00,000 ರೂಪಾಯಿಗಳನ್ನ ಈ ಮಹಿಳೆ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ಇನ್ನು ದೂರು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಇದೊಂದು ಮಲ್ಟಿ ನ್ಯಾಷನಲ್ ಮಾದರಿಯ ಅತಿದೊಡ್ಡ ಮೋಸದ ಜಾಲ ಅಂತ ಗೆಸ್ ಮಾಡಿದ್ದಾರೆ. ಇನ್ನು ತನಿಖೆ ಆರಂಭಿಸಿದಾಗ ಸೈಬರ್ ವಂಚನೆಗೆ ರಾಜ್ಯದಲ್ಲಿ 4 ಬಲಿ ಎನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಇದೇ ಮೊದಲನೇ ಪ್ರಕರಣ ಅಲ್ಲ, ಈ ರೀತಿಯಾದಂತಹ ಹಲವಾರು ಪ್ರಕರಣಗಳು ನಡೆದಿರುತ್ತೆ. ಆದ್ರೆ ನಮ್ಮ ಜನ ಮಾತ್ರ ಬುದ್ಧಿ ಕಲಿಯೋದಿಲ್ಲ. ನೀವು ಕೂಡ ನೋಡಿರ್ತೀರಿ, ಯಾವುದೋ ಒಂದು ಫಂಡ್ಗೆ ಒಂದು ಚಿಟ್ ಫಂಡ್, ಈ ರೀತಿಯಾದಂತಹ ಬಹಳಷ್ಟು ಚಿಟ್ ಫಂಡ್ಗಳು ಬರುತ್ತೆ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಕೊನೆಗೆ ಅವರು ರೆಸಿಪ್ಟ್ ಕೊಡ್ತಾರೆ ಅಂತ ನಂಬ್ತೀವಿ. ಯಾವ ಆಧಾರದ ಮೇಲೆ ನಾವು ರೆಸಿಪ್ಟ್ ನ ನಂಬೋದು? ರೆಸಿಪ್ಟ್ ಕೊಡುವಂತಹ ಸಿಸ್ಟಮ್ ಇರುವಂತಹ ಆ ಒಂದು ಜಾಗನೇ ಖಾಲಿ ಮಾಡ್ಕೊಂಡು ಅವ್ರು ಹೊರಟೋಗಿರುವಂತಹ ಪ್ರಕರಣ ಒಂದಲ್ಲ ಎರಡಲ್ಲ. ಇದೀಗ ಭಾರತದಲ್ಲಿ ಇತ್ತೀಚೆಗೆ ಸೈಬರ್ ಕ್ರೈಮ್ ಅಪರಾಧಗಳು ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ದೂರಿನಲ್ಲೆಲ್ಲೋ ಕೂತು ಜನರನ್ನ ಹೇಗೆ ಮಂಗ ಮಾಡ್ಬೇಕು ಅಂತ ಅವ್ರು ತುಂಬಾ ಚೆನ್ನಾಗಿ ಟ್ರೈನ್ ಆಗಿರ್ತಾರೆ. ಜೊತೆಗೆ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೆ
ಮಾಡ್ತಾರೆ ಅಂತ ಇಂತಹ ಪ್ರಕರಣಗಳನ್ನ ನೋಡಿ ನಾವು ಈಗಲಾದ್ರೂ ಬುದ್ಧಿವಂತರಾಗ್ಲಿಲ್ಲ ಅಂದ್ರೆ ಮುಂದೆ ಇನ್ನು ಅನೇಕ ಸಮಸ್ಯೆಗಳನ್ನ ಅನುಭವಿಸೋದಂತೂ ಕಟ್ಟಿಟ್ಟ ಬುತ್ತಿ. ಇನ್ನು ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ಹಾಗಾದ್ರೆ ಎಷ್ಟು ಪ್ರಕರಣ ದಾಖಲಾಗಿದೆ ಅಂತ ನೋಡೋದಾದ್ರೆ 2025 ಜುಲೈವರೆಗೆ ರಾಜ್ಯದಲ್ಲಿ 8620 ಸೈಬರ್ ವಂಚನೆಯ ಪ್ರಕರಣಗಳು ದಾಖಲಾಗಿವೆ. ಇನ್ನು ಮುಂದೆ ಆದ್ರೂ ಈಗಾಗಲೇ ಸರ್ಕಾರ ಕೂಡ ಬಹಳಷ್ಟು ಬಾರಿ ಹೇಳ್ತಾ ಇರುತ್ತೆ, ಯಾವುದೇ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ, ಯಾರೋ ಕೇಳಿದ್ರೆ OTPಗಳನ್ನ ಕೊಡಬೇಡಿ, ಯಾರೋ ಕೇಳಿದ ತಕ್ಷಣ ಮೊಬೈಲ್ಗಳನ್ನ ಕೊಡಬೇಡಿ, ಯಾವುದೋ ಒಂದು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಬೇಡಿ ಅಂತ ತುಂಬಾ ಸರಿ ಹೇಳಿರುತ್ತೆ. ಕೇಳದೆ ಯಾವುದೋ ಒಂದು ದುಡ್ಡು ಬರುತ್ತೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅತಿ ದೊಡ್ಡ ಅಮೌಂಟ್ ನಮಗೆ ರಿಟರ್ನ್ ಸಿಗುತ್ತೆ ಅಂತ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ರೀತಿಯಾಗಿ ಹಂತ ಹಂತವಾಗಿ ಎಲ್ಲವನ್ನ ಕಳ್ಕೊಳ್ಬೇಕಾಗತ್ತೆ. ಒಟ್ಟಾರೆ ನೋಡಿದ್ರಲ್ಲ ವೀಕ್ಷಕರೇ, ಆನ್ಲೈನ್ ವಂಚನೆಗಳು ಹೇಗಿರುತ್ತೆ ಅಂತ. ಇನ್ನು ಮುಂದೆ ಆದ್ರೂ ಜನ ಹುಷಾರಾಗಿರ್ಬೇಕು ಅನ್ನೋದೇ ನಮ್ಮ ವಾಹಿನಿಯ ಆಶಯ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ದು, ವೇಗ ನಮ್ದು.